நான் வந்து கேரளாவிலேருந்து I came from Kerala to watch Bayanduranagar because Mufti, that Bayanduranagar character is having a cult fan following in Kerala. So I want to witness Bayanduranagar in Karnataka, that too in Nandagiri. Super film. Super. What should I... I'm not the person to tell about Shivana's acting. But fire. ಓಕೆ ಸಿನಿಮಾ ತುಂಬ ಚೆನ್ನಾಗಿತ್ತು. ಲೈಕ್ ಇಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೊಂಥರ ಗೂಸ್ಬಂಪ್ಸ್ ಬಂತು ಎಲ್ಲ ಸೀನ್ಸ್ ನೋಡಬೇಕಾದ್ರೆ. ಡೈಲಾಗ್ಸ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾವೇನೋ ಕೃಷ್ಣ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋದು, ಇದು ನಮಗೆ ಒಂದು ಒಳ್ಳೆ ಮಟನ್ ಬಿರಿಯಾನಿ ತಿಂದಿರೋ ಅನುಭವ ಆಯಿತು. ಶಿವಣ್ಣನ ಒಂದು ಮಾಸ್ ಕೆಟ್ಟದ್ದು ನೋಡಿ ಭಾಳ ದಿನಗಳಾಯಿತು. ಐ ಥಿಂಕ್ ಕರೋ ಆದಮೇಲೆ ನಾವು ಮಾಸ್ ಸಿನಿಮಾ ನೋಡಿರಲಿಲ್ಲ. ಬಟ್ ಇಲ್ಲಿ ಎಲ್ಲ ವಿಷಯದಲ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿದ್ದಾರೆ. ಪ್ರತಿ ಡೈಲಾಗ್ ಫ್ರೇಮ್ ಟು ಫ್ರೇಮ್ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ನಾವೇನು ನೋಡಿರ್ಬೋದು, ಒಂದು ಪ್ಯೂರ್ ಗ್ಯಾಂಗ್ಸ್ಟರ್ ಎಕ್ಸ್ಪೀರಿಯನ್ಸ್ ಸಿನಿಮಾ. ಪ್ರತಿ ಡೈಲಾಗ್ ನಿಮಗೆ ಗೂಸ್ಬಂಪ್ಸ್ ಕೊಡುತ್ತೆ. ಒಂದು ಮೆಸೇಜ್ ಅಂತ ಹೇಳೋದು ಪಕ್ಕ ಕಮರ್ಷಿಯಲ್ ಸಿನಿಮಾ, ಇದು ಒಂದು ಗ್ಯಾಂಗ್ಸ್ಟರ್ ಸಾಗ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ. ಥಿಯೇಟ್ರ್ ಇನ್ಕ್ರೀಸ್ ಆಗಬೇಕು ಇನ್ನೊಂದು. ಅದು ಶಿವಣ್ಣ ಮಾತ್ರ ಸಾಧ್ಯ. ದೊಡ್ಡ ಮನೆ ಸಿಂಗಲ್ ಸಿಂಹ ಶಿವ ಮಹಾರಾಜ್ ಶಿವಣ್ಣ ಇನ್ನೂ ಮುಂದೆ ಚೆನ್ನಾಗಿ ಮಾಡಬೇಕು. ಶಿವಣ್ಣ ಅಭಿಮಾನಿಗಳು ಯಾವ ಎಂಥ ಕ್ಯಾರೆಕ್ಟರ್ ಮಾಡಿದ್ರು ನಾವು ಬಿಡೋದಿಲ್ಲ. ನೋಡಿ ಕ್ರೇಜ್ ನೋಡಿ, ಎಂಥ ಪಿಕ್ಚರ್ ಮಾಡಿದ್ರು ಶಿವಣ್ಣ ಚೆನ್ನಾಗೇ ಮಾಡ್ತಾರೆ. ಇದೊಂದು ಸೂಪರ್. ಇವತ್ತು ನಮ್ಮ ಶಿವಣ್ಣ 64ರಿಂದ 18 ಚಿರಾಯಿ ಹಾಕೊಂಡು ಬಂದಿದ್ದಾರೆ. ಇಡೀ ಕರ್ನಾಟಕ ಇವತ್ತು ಅವ್ರನ್ನ ನೋಡ್ತಿದ್ದ. ಫಿಲಮ್ 100 ದಿನ ಗ್ಯಾರಂಟಿ. ಭೈರತಿ ರಣಗಲ್ಲ ಇವತ್ತು ಇಷ್ಟೇ ಮೂಲೆ ಕರ್ನಾಟಕದಲ್ಲಿ ಇಷ್ಟೇ ಮೂಲೆ ಒನ್ ಪ್ಲೇಸ್ ಮೂಲೆ. ದೊಡ್ಡ ಮನೆ ಫಿಲಮ್ ಅಂದ್ರೆ ಇಲ್ಲೇ ಇರಬೇಕು. ಶಿವಣ್ಣ ಇಸ್ ಮಾಸ್ ಕ್ಲಾಸ್ ಹೀರೋ. ಅವರು ಈ ವರ್ಷದಲ್ಲಿ ಈ ವಯಸ್ಸಲ್ಲಿ ಈ ಥರ ಆಕ್ಟಿಂಗ್ ಮಾಡೋರು ಸೂಪರ್, ರಿಯಲಿ ಗ್ರೇಟ್. ಐ ಲವ್ ಯು ಶಿವಣ್ಣ. ಸೂಪರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಕಲಾವಿದ ಶಿವಣ್ಣ. ಶಿವಣ್ಣ ಮೀರ್ಸೋರು ಯಾರಿಲ್ಲ ಸರ್. ಶಿವಣ್ಣ ಮೀರ್ಸೋರು, ಶಿವಣ್ಣ ಮುಟ್ಟೋರು, ಶಿವಣ್ಣ ಟಚ್ ಮಾಡೋರು, ದೊಡ್ಡ ಮನೆಗೆ ಮುಟ್ಟೋರು, ದೊಡ್ಡ ಮನೆ ಟಚ್ ಮಾಡೋರು. ದೊಡ್ಡ ಮನೆ ಏನು ಕಿತ್ಕೊಳಕ್ಕಾಗಲ್ಲ ಯಾರ ಕಡೆ. ದೊಡ್ಡ ಮನೆಗೆ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಗೊತ್ತಾಯ್ತಲ್ಲ. ಶಿವಣ್ಣ ಶಿವಣ್ಣನೇ. ಶಿವಣ್ಣ ಮೀರ್ಸೋರು ಯಾರಿಲ್ಲ, ಮುಟ್ಟೋದು ಇಲ್ಲ. 100 ವರ್ಷ ಅಲ್ಲ, 100 ವರ್ಷ ಅಲ್ಲ, 100 ಜನ್ಮ ಬಂದು ಆಗಲ್ಲ. 100 ಜನ್ಮ ಬಂದು ಶಿವಣ್ಣನ ಮೇರ್ಸೋರು ಆಗಲ್ಲ. ಶಿವಣ್ಣನ ಬುಕ್ ಹಾಕ್ಬೇಕು ಅನ್ನೆಲ್ಲ ಆಗಲ್ಲ. ಸ್ಯಾಂಡಲ್ವುಡ್ ಆಗಲ್ಲ, ಹಾಲಿವುಡ್ ಆಗಲ್ಲ, ಸ್ಯಾಂಡಲ್ ಎಲ್ಲಿ ಯಾವುದೇ ಆಗಲ್ಲ ಸರ್. ಶಿವಣ್ಣ ಒನ್ ಆ್ಯಂಡ್ ಓನ್ಲಿ ಒಬ್ಬನೇ. ಶಿವಣ್ಣು ಒಬ್ಬನೇ, ಶಿವಣ್ಣನೂ ಒಬ್ಬನೇ. ಶಿವಣ್ಣ ಈಗ ಇದ್ದವ್ರೆ. ಇವತ್ತು ನಿನ್ನೆ ಮೊನ್ನೆಯಿಂದ ಬಂದಿರೋದಲ್ಲ, ತಲಾಂತರದಿಂದ ಬಂದಿರೋದು. ಯಾವತ್ತಿದ್ರು ಅಣ್ಣ ಅಣ್ಣನೇ ಮತ್ತೆ ಇದ್ದವ್ರೆ. ಅಪಾಡಕ್ಕೆ ಒಬ್ಬರು ಮೆಟ್ಮೇಲೆ ಬಂದವ್ರೆ, ಇನ್ನೊಬ್ರು ಎಲ್ಲೆಲ್ಲ ಅಡ್ರೆಸ್ಗೆ ಕಳ್ದೋಗ್ಬಿಟ್ಟಿದ್ದಾರೆ. ಮುಂದಾಗಿ ಇವತ್ತು ಒಬ್ಬರೇ ಇರೋದು ಶಿವಣ್ಣ, ಬರೀ ಶಿವಣ್ಣ. ಬಂದವ್ರೆ ಎಲ್ಲ ಕಳ್ಸ್ಕೊಳ್ಳಿ. ಆ ಕಲಶ ಇವತ್ತು ನಮ್ಮನ್ನು ಬಿಟ್ಟೋಗಿದೆ. ಬಟ್ ಇವತ್ತು ಏನು ಶಿವಣ್ಣ ಇದ್ದಾರೆ, ನಾವು ಅವರಲ್ಲೇ ಅದನ್ನು ನೋಡ್ತಾ ಇದ್ದೀವಿ. ಕನ್ನಡ ಇಂಡಸ್ಟ್ರಿ ಏನಿದೆ ಉಳಿಗಾಲ ಅಂದರೆ ಪುನೀತ್ ಅವರು ಅಂದರೆ ಅಪ್ಪ ಅವರು ಏನು ಕಳೆದೋಗಿದ್ದಾರೆ, 50% ಇಂಡಸ್ಟ್ರಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಶಿವಣ್ಣ ಇರೋವರೆಗೂ ಅದನ್ನು 100% ಫಿಲ್ ಮಾಡೋ ಜವಾಬ್ದಾರಿ ಬೇರೆ ಯಾರ ಫ್ಯಾನ್ಸಿಂದನೂ ಆಗಲ್ಲ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸಿಂದನೇ 100% ಖಂಡಿತವಾಗ್ಲೂ ಫಿಲ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಹೇಳ್ತೀನಿ, ಈ ಟೈಮಲ್ಲಿ ಪಕ್ಕ ಇವಾಗ ಹೇಳೋದು ಕಷ್ಟ ಆಗುತ್ತೆ. ಬಟ್ 50 ಡೇಸಿಂದ 100 ಡೇಸ್ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅರ್ಥ ಕೇಳಿರ್ತೀವಿ.